ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಸದಾ ನೆನಪಾಗುವ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. 3 of Wands ಬರ್ತಾ ಇದೆ, ಮತ್ತೊಂದು 5 of Pentacles, ಇಲ್ಲೊಂದು Queen of Pentacles ಬರ್ತಾ ಇದೆ, ಹಾಗೆ Page of Wands, ಇಲ್ಲಿ 3 of Pentacles ಇದೆ. ಯಾರ್ದೋ ಮೂರನೇ ವ್ಯಕ್ತಿ ಇನ್ಫ್ಲೂಯೆನ್ಸ್ ಇದೆ, ಏನೋ ಕಂಟ್ರೋಲಿಂಗ್ ಎನರ್ಜಿ ಬರ್ತಾ ಇದೆ, ಅದು ಫೈನಾನ್ಷಿಯಲ್ ಆಗಿದೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಈ ವ್ಯಕ್ತಿಗೆ ಅಂಥ ಸೀರಿಯಸ್ನೆಸ್ ಇಲ್ಲ, ಜೀವನದ ಬಗ್ಗೆ ಉದಾಸ್ ಮನೋಭಾವನೆ, ತಾನು ಕಷ್ಟಪಡಬೇಕು, ದುಡಿಬೇಕು, ಒಳ್ಳೆ ಕೆಲಸ ಹಿಡ್ಕೋಬೇಕು ಅನ್ನೋ ಮನಸ್ಸಿಲ್ಲ. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಆಗಿದೆ, ಜೀವನ ಹೇಗೋ ನಡೀತಾ ಇದೆ, ಆದರೆ ಬರೀ ಎಂಜಾಯ್ ಮಾಡೋ ಮನಸ್ಸು, ಸದಾ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು, ಸುತ್ತಾಡೋದು, ನಿಮ್ಮ ಜೊತೆನೂ ಖುಷಿಯಾಗಿದ್ದಾರೆ. ಹಾಗಂತ ನಿಮ್ಮ ಜೊತೆ ಏನೂ ಜಗಳ ಮಾಡ್ಕೊಂಡಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ, ಆದರೆ ಮುಂದೆ ನನ್ನ ಜೀವನ ಏನು ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ನಿಮ್ಮನ್ನು ಅವರು ತುಂಬ ಇಷ್ಟಪಡ್ತಾರೆ, ಆದರೆ ಈ ಕನೆಕ್ಷನ್ ಅಂಥ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇಲ್ಲ, ಮಧ್ಯೆ ಮಧ್ಯೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಈ ವ್ಯಕ್ತಿ ಎನರ್ಜಿ ನೋಡಿದಾಗ ನಿಮ್ಮ ಎದುರಿಗೆ ನಾನು ಸಂತೋಷವಾಗಿದ್ದೀನಿ ಅಂತ ತೋರಿಸ್ಕೊಂಡ್ರೂ ಮನಸ್ಸೊಳಗೆ ಏನೋ ನೆಗೆಟಿವ್ ಫೀಲಿಂಗ್ಸ್ ಇದೆ, ದುಃಖ ಇದೆ. ಯಾವುದೇ ಕೆಲಸ ಮಾಡಿದ್ರೂ ಸಕ್ಸಸ್ ಆಗ್ತಾ ಇಲ್ಲ. ಕೆಲವು ಸರಿ ಅಲ್ಪ ಸ್ವಲ್ಪ ದುಡ್ಡು ಬರೋದಿದೆ, ಆಗ ತುಂಬ ಸಂತೋಷ ಇರುತ್ತೆ, ಹಾಗೆಲ್ಲ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಆದರೆ ಒಳಗೆ ಮುಂದೇನು ಅನ್ನೋ ಯೋಚನೆ ಈ ವ್ಯಕ್ತಿಗೂ ಇದೆ. ಜೀವನದಲ್ಲಿ ದುಡ್ಡು ಮಾಡಬೇಕು ಅನ್ನೋ ಆಸೆನೂ ಇದೆ, ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಆಸೆನೂ ಇದೆ. ಆದರೆ ಯಾಕೋ ಏನೋ ಯಾವುದೂ ಕೆಲಸಗಳಾಗ್ತಾ ಇಲ್ಲ. ಅದನ್ನೆಲ್ಲ ಮುಚ್ಚಿಟ್ಟು ನಿಮ್ಮ ಎದುರುಗಡೆ ಸಂತೋಷವಾಗಿರೋ ಹಾಗೆ ತೋರಿಸ್ಕೋತಾರೆ. ಈ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಒಬ್ರೊಬ್ಬರ ಸ್ವಭಾವ ಒಂದೊಂದು ಥರ ಇರುತ್ತೆ. ಇಲ್ಲಿ 10 of Swords ಬರ್ತಾ ಇದೆ, 6 of Coins ಬರ್ತಾ ಇದೆ, Ace of Cups, ಹಾಗೆ ಮೂನ್ ಕಾರ್ಡ್, ಮತ್ತೊಂದು ಮ್ಯಾಜಿಷಿಯನ್, ಇಲ್ಲಿ 6 of Wands ಬರ್ತಾ ಇದೆ. ನೀವೊಂದು ಕಾನ್ಫಿಡೆಂಟ್ ಆಗಿರುವಂತಹ ವ್ಯಕ್ತಿ. ನೀವು ಕಾನ್ಫಿಡೆಂಟ್ ಆಗಿದ್ರೂ ಈಗ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ನೀವೊಂದು ಇಮೋಷ್ನಲ್ ಆಗಿರುವಂಥ ವ್ಯಕ್ತಿ, ಭಾವನಾತ್ಮಕವಾಗಿ ಇವ್ರಿಗೆ ಕನೆಕ್ಟ್ ಆಗಿದ್ದೀರಾ, ಜೀವನ ತುಂಬ ನೋಡಿದ್ದೀರಾ, ಹಾಗೆ ನಿಮಗೆ ರೆಸ್ಪಾನ್ಸಿಬಿಲಿಟಿನೂ ಇದೆ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿನಷ್ಟೇ ನೀವು ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಆ ವ್ಯಕ್ತಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ, ಅವ್ರ ಪರಿಸ್ಥಿತಿ ನಿಮಗೂ ಚೆನ್ನಾಗಿ ಗೊತ್ತಿದೆ, ಆದ್ರೂ ಯಾಕೋ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಆ ವ್ಯಕ್ತಿನ ಸರಿ ಮಾಡಬೇಕು ಹಾಗೆ ಅನ್ಕೋತೀರಾ ನೀವು. ನಿಮ್ಮ ಮಾತು ಕೇಳುವಂಥವ್ರಲ್ಲ, ಆದಷ್ಟು ಪ್ರಯತ್ನ ಮಾಡಿದ್ದೀರಾ. ಇವೇ ಯೋಚನೆಗಳು ನಿಮಗೆ ಆಗಾಗ ಬರ್ತಾ ಇರುತ್ತೆ. ನಿಮಗೂ ಭವಿಷ್ಯದ ಬಗ್ಗೆ ಚಿಂತೆ ಇದೆ, ನನಗೆ ಯಾಕೆ ಜೀವನದಲ್ಲಿ ಇಂಥ ಪರಿಸ್ಥಿತಿಗಳನ್ನೇ ಎದುರಾಗುತ್ತೆ ಹಾಗೆ ನೀವು ಎಷ್ಟೋ ಸರಿ ಯೋಚನೆ ಮಾಡಿರೋದಿದೆ. ಆಗಾಗ ಲೋ ಫೀಲ್ ಆಗ್ತಾ ಇರುತ್ತೆ, ಆದ್ರೂ ಕಾನ್ಫಿಡೆಂಟ್ ಆಗಿರ್ತೀರಾ. ನಿಮಗೆ ಜೀವನದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ದಿದ್ರೂ ಈ ವ್ಯಕ್ತಿಗೋಸ್ಕರ ತಲೆ ಕೆಡಿಸ್ಕೊಂಡಿದ್ದೀರಾ. ನೀವು ಯಾರು ಏನೇ ಹೇಳಿದ್ರೂ ಆ ವ್ಯಕ್ತಿನ ನೀವು ಬಿಟ್ಕೊಡ್ತಾ ಇಲ್ಲ. ಯಾವುದೇ ಪರಿಸ್ಥಿತಿ ಬರಲಿ ಅವರನ್ನು ಮೇಲೆತ್ತೋಕೆ ನೋಡ್ತೀರಾ, ಆದರೆ ಯಾಕೋ ಸಾಧ್ಯ ಆಗ್ತಾ ಇಲ್ಲ. ಮುಂದೇನು ಅನ್ನೋ ಪ್ರಶ್ನೆ ನಿಮಗೂ ಇದೆ. ಅವರ ಫ್ರೆಂಡ್ಶಿಪ್ ಬಿಟ್ಟು ನೀವು ಏನೂ ನಿರೀಕ್ಷೆ ಮಾಡ್ತಾ ಇಲ್ಲ, ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವ್ರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿ ಲೈಫಲ್ಲಿ ಸೆಟ್ಲ್ ಆದರೆ ಸಾಕು ಹಾಗೆ ನೀವು ಯೋಚನೆ ಮಾಡೋದಿದೆ. ಆದರೆ ಎಲ್ಲ ನಾವು ಅಂದ್ಕೊಂಡಾಗ ಆಗೋದಿಲ್ವಲ್ಲ, ಇದು ಯಾವಾಗ ಸರಿಯಾಗುತ್ತೆ ಅನ್ನೋ ಯೋಚನೆ ಇದೆ ನಿಮಗೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಒಂದೊಂದ್ಸರಿ ಯಾರೋ ವ್ಯಕ್ತಿ ಮೇಲೆ ಮನಸ್ಸಾಗುತ್ತೆ, ಆ ವ್ಯಕ್ತಿನ ಬಿಟ್ಕೊಡೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ, ಆದರೆ ಆ ವ್ಯಕ್ತಿ ಚೇಂಜ್ ಆಗೋದು ಇಲ್ಲ. ಇಲ್ಲಿ ಥಂಡರ್ ಬೋಲ್ಟ್ ಬರ್ತಾ ಇದೆ, ಮತ್ತೊಂದು ಫ್ರೆಂಡ್ಲಿನೆಸ್, ಹಾಗೆ ಸಕ್ಸಸ್ ಬರ್ತಾ ಇದೆ ನೋಡಿ. ಇಲ್ಲೊಂದು ಲೆಟ್ಟಿಂಗ್ ಗೋ, ಮತ್ತೊಂದು ನಥಿಂಗ್ನೆಸ್, ಇಲ್ಲೊಂದು ಸೆಲೆಬ್ರೇಷನ್ ಬರ್ತಾ ಇದೆ. ನಥಿಂಗ್ನೆಸ್ನಿಂದ
ಸಕ್ಸಸ್, ಸೆಲೆಬ್ರೇಷನ್. ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ ಯೂನಿವರ್ಸಿಂದ. ಇಲ್ಲಿ ಇನ್ನೇನಿದೆ ನೋಡೋಣ. ಸದ್ಯದಲ್ಲೇ ನಿಮ್ಮ ಲೈಫಲ್ಲಿ ಬಿರುಗಾಳಿ ಇದೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಆ ವ್ಯಕ್ತಿ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ. ನಿಮಗೂ ಅವ್ರು ಯಾವಾಗ ಬದಲಾಗ್ತಾರೆ ಅನ್ನೋ ಯೋಚನೆ ಇದೆ. ಆದರೆ ಇಲ್ಲಿ ಇಬ್ರಿಗೂ ಫ್ರೆಂಡ್ಲಿನೆಸ್ ಇದೆ. ಆ ಫ್ರೆಂಡ್ಲಿನೆಸ್ ಹೇಗಿದೆಯಪ್ಪ ಅಂದರೆ, ಇಬ್ಬರೂ ದೂರ ಆಗೋಕ್ಕಾಗ್ತಾ ಇಲ್ಲ. ಇಬ್ಬರು ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆಗಾಗ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಆದ್ರೂ ಬೇಗ ತಣ್ಣಗಾಗುತ್ತೆ, ಮತ್ತೆ ಕನೆಕ್ಟ್ ಆಗ್ತೀರಾ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಇಬ್ಬರೂ ಲೆಟ್ ಗೋ ಮಾಡ್ತೀರಾ. ಏನೇ ಮಾತುಕತೆಗಳಾದ್ರೂ ಇಬ್ಬರೂ ಮನಸ್ಸಿಗೆ ಹಚ್ಕೊಳ್ಳಲ್ಲ. ಯಾಕೆಂದರೆ ಅಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಇವ್ರಿಗೆ ಲೈಫಲ್ಲಿ ಅಂಥ ಸ್ಟೆಬಿಲಿಟಿ ಇಲ್ದಿದ್ರೂ ಒಳ್ಳೆ ಸ್ವಭಾವ, ಅದರಿಂದ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಾ ಅವ್ರಿಗೆ. ಇಲ್ಲಿ ದಿನ ಕಳೆದ ಹಾಗೆ ಅವ್ರ ಲೈಫಲ್ಲಿ ಏನೋ ಬದಲಾವಣೆ ಬರುತ್ತೆ, ಏನೋ ಅವ್ರ ಲೈಫಲ್ಲಿ ಸಕ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಅವ್ರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಕೆಲವು ಮೆಸೇಜ್ಗಳು ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ. ಐ ನೋ ಐ ಮೆಸ್ಡ್ ಅಪ್ ಅವರ್ ರಿಲೇಷನ್ಶಿಪ್, ಲೆಟ್ ಇಸ್ ವರ್ಕ್ ಆನ್ ಅವರ್ ಡ್ರೀಮ್ಸ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ದಿ ರೀಸನ್ ಬಿಹೈಂಡ್ ದಿಸ್. ಐ ಫೆಡ್ ಅಪ್ ವಿತ್ ಯುವರ್ ಕಂಪ್ಲೇನಿಂಗ್ ನೇಚರ್. ನೋಡಿ, ಐ ವಿಶ್ ಐ ಕುಡ್ ಟ್ರೀಟ್ ಯು ಬೆಟರ್. ಐ ಲೆಫ್ಟ್ ಯು ಟು ಮೇಕ್ ಯು ರಿಯಲೈಸ್ ಮೈ ಇಂಪಾರ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವೀಗ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಅದಕ್ಕೆ ನಾನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ, ಅವ್ರ ಮನಸ್ಸಲ್ಲೂ ಬೇಜಾರಿದೆ, ಆದರೆ ನಿಮ್ಮ ಎದುರಿಗೆ ಅದನ್ನ ತೋರಿಸ್ಕೋತಾ ಇಲ್ಲ. ಯಾವಾಗಲೂ ಖುಷಿಯಾಗಿರೋ ಹಾಗೆ ಡ್ರಾಮಾ ಮಾಡ್ತಾರೆ. ಮುಂದೆ ಏನೇನೋ ಕನಸುಗಳಿದೆ, ಇಬ್ಬರೂ ಸೇರಿ ಅದ್ರ ಬಗ್ಗೆ ವರ್ಕ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಕಷ್ಟಪಡೋಕೆ ರೆಡಿ ಇದ್ದಾರೆ. ಯಾಕೋ ಅವ್ರ ಕೆಲಸಗಳೇನೂ ಆಗ್ತಾ ಇಲ್ಲ. ಅದನ್ನೆಲ್ಲ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಎಷ್ಟೋ ಸರಿ ನೀವು ಸೈಲೆಂಟ್ ಆಗಿರ್ತೀರಾ. ಇದ್ರ ಹಿಂದಿನ ಕಾರಣ ನಂಗೆ ಗೊತ್ತಾಗ್ತಾ ಇಲ್ಲ ಹಾಗೆ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಕಂಪ್ಲೇನಿಂಗ್ ನೇಚರ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಒಂದೊಂದು ಸರಿ ನಾವು ಇಷ್ಟಪಡ್ತಾ ಇರುವ ವ್ಯಕ್ತಿ ಸಕ್ಸಸ್ಫುಲ್ ಆಗಿರಬೇಕು, ಚೆನ್ನಾಗಿ ದುಡಿಬೇಕು, ಮುಂದೆ ನಾವಿಬ್ಬರು ಸಂತೋಷವಾಗಿರಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆಗಾಗ ನೀವು ಕಿರಿಕಿರಿ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆ. ಅದು ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಿದೆ. ಎಷ್ಟೋ ಸರಿ ನಿಮಗೆ ಬ್ಯಾಕ್ ಆನ್ಸರ್ ಕೊಟ್ಟಿರ್ಬೋದು, ಹರ್ಟ್ ಮಾಡಿರ್ಬೋದು. ಅದಕ್ಕೆಲ್ಲ ರಿಗ್ರೆಟ್ಸ್ ಇದೆ ಅವ್ರಿಗೆ. ನಾನು ಹಾಗೆ ಮಾಡಬಾರ್ದಿತ್ತು, ನಾನು ನಿನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕಿರಿಕಿರಿಯಿಂದ, ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ನಿಮ್ಮಿಂದ ಸೈಲೆಂಟ್ ಆಗಿರ್ತಾ ಇದ್ರು. ಯಾಕೆಂದರೆ ಈ ಗ್ಯಾಪಲ್ಲಿ ನೀವು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನಿಸಿ ಮತ್ತೆ ಮತ್ತೆ ಮೆಸೇಜ್ ಮಾಡ್ತಾ ಇರ್ತೀರಾ. ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಅದರಿಂದ ಆಗಾಗ ನಿಮ್ಮಿಂದ ಸೈಲೆಂಟ್ ಆಗಿರ್ತಾ ಇದ್ರು, ಆದರೆ ಅದನ್ನು ಬೇಕಂತ ಮಾಡ್ತಾ ಇರಲಿಲ್ಲ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಅಟ್ಯಾಚ್ಮೆಂಟ್ ಬರ್ತಾ ಇದೆ ನೋಡಿ. ಇಲ್ಲಿ ಪ್ರಾಸ್ಪ್ಯಾರಿಟಿ, ವಾವ್. ಇಲ್ಲಿ ಡಿವೈನ್ ಪ್ರೆಸೆನ್ಸ್. ನಿಮ್ಮಿಬ್ಬರದು ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ ಆಗಿದೆ. ಪಾಸ್ಟ್ ಲೈಫ್ ಗೈಡ್ಸ್ ಬರ್ತಾ ಇದೆ, ಅದಕ್ಕೆ ಬ್ಲಾಕೇಜಸ್ ಇದೆ. ಜಾಯ್, ಬ್ಲೆಸ್ಸಿಂಗ್ಸ್, ಇಂಟ್ಯೂಷನ್ ನೋಡಿ. ಇಲ್ಲಿ beneath the surface hidden truth, something unknown. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವುದೋ ಅನ್ನೋನ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮಿಬ್ಬರಲ್ಲಿ ಅಟ್ಯಾಚ್ಮೆಂಟ್ ಇದೆ. ಮುಂದೆ ಇಲ್ಲೊಂದು ಪ್ರಾಸ್ಪ್ಯಾರಿಟಿ ಇದೆ, ಅಬಂಡೆನ್ಸ್ ಇದೆ, ಸಕ್ಸಸ್ ಮತ್ತೆ ಮತ್ತೆ ಬರ್ತಾ ಇದೆ ನೋಡಿ. ಅವ್ರ ಜೀವನದಲ್ಲಿ ಕಷ್ಟ ಇದ್ರೂ ಅವ್ರ ಸ್ವಭಾವ ಒಳ್ಳೇದಿದೆ. ಏನೋ ಡಿವೈನ್ ಪ್ರೆಸೆನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಇಬ್ರಿಗೂ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಆದರೆ ಮುಂದೆ ಸಂತೋಷ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಮುಂದೆ ಇಲ್ಲಿ ಈ ವ್ಯಕ್ತಿ ಎಷ್ಟು ಖುಷಿಯಾಗಿದ್ದಾರೆ ನೋಡಿ. ಹಾಗೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ನಿಮಗೆ ನಂಬರ್ 2, ನಂಬರ್ 6 ಹಾಗೆ ನಂಬರ್ 8 ಪ್ರಾಮಿನೆಂಟ್ ಆಗಿದೆ. ಈ ಟೈಮಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಸ್ಪೆರಿಟಿ ಬರೋಕ್ಕೆ ಶುರು ಆಗುತ್ತೆ. ಹಾಗಿರೋದ್ರಿಂದ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ
ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.